ಹಾಯ್ ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ 2025-26 ಅಮೌಂಟ್ ಕ್ರಿಯೇಟ್ ಆಗ್ತಿದೆ. ಎಸ್, ಖಂಡಿತ ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ ನಿಮಗೆ. ಇನ್ನೂ ಈ ಕಂಪ್ಲೀಟಾಗಿ ವಿಡಿಯೋನ ಇನ್ಫಾರ್ಮೇಷನ್ ನೋಡ್ಕೊಳ್ಳಿ, ಯಾಕಂದರೆ ಏನಾದರೂ ನಾನು ಕೊಡುವಂಥ ಇನ್ಫಾರ್ಮೇಷನ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಮ ಒಂದು ಸ್ಕಾಲರ್ಶಿಪ್ ರಿಲೇಟೆಡಾಗಿ. ನೋಡಿ, ಹೌದು, ಎಸ್, ಈಗ 2025-26 ಅಮೌಂಟ್ ಆಲ್ರೆಡಿ ಕ್ರಿಯೇಟ್ ಆಗ್ತಿದೆ. ಎಸ್, ಖಂಡಿತ ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ. ನೋಡಿ, ಇನ್ನೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ, ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ಬನ್ನಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಈ 2025-26 ಸ್ಕಾಲರ್ಶಿಪ್ದು ಲೈವಲ್ಲೇ ತೋರಿಸ್ತಾ ಹೋಗ್ತೀನಿ. ನೋಡಿ, ಈ ಒಂದು ಸ್ಟೂಡೆಂಟ್ಸ್ ಇದು 2025-26 ಕಾಣಿಸ್ತಿದೆಯಾ ನಿಮಗೆ? ಅಕಾಡೆಮಿಕ್ ಡೀಟೇಲ್ ಆಫ್ ದಿ ಸ್ಟೂಡೆಂಟ್ 2025-26, ಓಕೆನಾ? ಈ ಒಂದು ಸ್ಟೂಡೆಂಟ್ಸು ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿರುತ್ತೆ. ನಿಮಗೆ ನೋಡ್ಬೋದು ಕೌನ್ಸಿಲಿಂಗ್ ಡೀಟೇಲ್ಸ್ ಎಲ್ಲ ನಿಮಗೆ ಡೀಟಾ ತೋರಿಸ್ತಾ ಹೋಗ್ತದೆ. ಸೀದಾ ನಮ್ಮದು ಸ್ಕಾಲರ್ಶಿಪ್ ಕಾಂಪೋನೆಂಟ್ ಅಪ್ರೂವ್ಡ್ ಪೇಮೆಂಟ್ಸ್ ಅಂತ ಬರುತ್ತೆ. ಮೊದಲನೇ ಫಸ್ಟ್ ಲೆವೆಲ್ ಬಂದ್ಬಿಟ್ಟು ಟ್ರೈಬಲ್ ವೆಲ್ಫೇರ್ ಡಿಪೆಂಡ್ ಒಂದೊಂದ್ರೆ ST SC ಸ್ಟೂಡೆಂಟ್ಸ್ ಕ್ಯಾಟಗರಿ ಬರ್ತಿರುತ್ತೆ. ಅಪ್ಲಿಕೇಶನ್ಸ್ ವೆರಿಫೈಡ್ ಕೂಡ ಆಗಿದೆ, ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ಎಸ್ ಅಂತ ಆಗಿದೆ. ಸೆಕೆಂಡ್ ಲೆವೆಲ್ ಬಂದ್ಬಿಟ್ಟು ಸ್ಕಾಲರ್ಶಿಪ್ ಕಾಂಪೋನೆಂಟ್ ಅಪ್ರೂವ್ಡ್ ಫಾರ್ ಪೇಮೆಂಟ್ ಕೂಡ ನಿಮಗೆ ಪೋಸ್ಟ್ ಮೆಟ್ರಿಕ್ ಅಂದರೆ ಇದು ಡಿಗ್ರಿ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ST ಸ್ಟೂಡೆಂಟ್ಸ್, ಇದು ಒಂದು ST ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಿಮಗೆ ಟೋಟಲ್ ಆಗಿ 88,435 ರೂಪೀಸ್ ಬರುತ್ತೆ. ಅದರಲ್ಲಿ 2 ಸೆಕ್ಷನ್ ಮಾಡೋದ್ರಿಂದ ನಿಮಗೆ ಒಂದು 5,500 ರೂಪೀಸ್ ಮತ್ತು 82,935 ರೂಪೀಸ್ ಆದರೆ ಬಂತಿದೆ, ಓಕೆನಾ? 2 ಮೆನ್ಷನ್ ಆಗಿದೆ. ಮೆನ್ಷನ್ ಆದ ತಕ್ಷಣ ಏನು ಮಾಡುತ್ತೆ, ನೆಕ್ಸ್ಟ್ ಪೇಮೆಂಟ್ ಅಂದರೆ ಥರ್ಡ್ ಲೆವೆಲ್ ಬಂದ್ಬಿಟ್ಟು ನಿಮ್ಮೊಂದು ಡಿಪಾರ್ಟ್ಮೆಂಟ್ ಅಂದರೆ ನಿಮ್ಮ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದ್ದಲ್ಲ, ಅವ್ರು ಕೂಡ ನಿಮಗೆ ಏನು ಮಾಡಬೇಕು, ಪುಷ್ ಟು ಡಿಬಿಟಿನ ಎಸ್ ಅಂತ ಮಾಡಬೇಕು ಆಯ್ತಾ? ಫೀ ಅಮೌಂಟ್ ಪುಷ್ ಟು ಡಿಬಿಟಿ ಫಾರ್ ಪೇಮೆಂಟ್ ಅನ್ನೋದು ಎಸ್ ಅಂತ ಮಾಡಿದರೆ ಅಲ್ಲಿ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 88,435 ರೂಪೀಸ್, ಓಕೆ? ಇಲ್ಲಿ ಕೂಡ ಅಪ್ರೂವ್ಡ್ ಆಯಿತು. ನೆಕ್ಸ್ಟ್ ಪೇಮೆಂಟ್ ಸ್ಟೇಟಸ್ ಬಂದ್ಬಿಟ್ಟು ಇಲ್ಲಿ ನಿಮಗೆ DDU ಅಂತ ಏನಾದ್ರು ಅಪ್ರೂವ್ಡ್ ಬಂತಂದರೆ 100% ಸ್ಕಾಲರ್ಶಿಪ್ ಬರುತ್ತೆ ಅಂತ ನಾನು ರೀಸೆಂಟ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ನೋಡಿ, ಪೇಮೆಂಟ್ ಅಪ್ರೂವ್ಡ್ ಬೈ DDU ಕೂಡ ಎಸ್ ಆಯಿತು. ಎಸ್ ಆಯ್ತು ತಕ್ಷಣ ಇಲ್ಲಿ ಏನಾಗುತ್ತೆ, ನಿಮಗೆ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBT ಅದು ಆಲ್ರೆಡಿ ಅವೇಟೆಡ್ ಅಂತ ಇರುತ್ತೆ. ಯಾವಾಗ DDU ಕಡೆಯಿಂದ ಅಪ್ರೂವ್ಡ್ ಆಯಿತು ಅಂದರೆ ನಿಮಗೆ ಆಟೋಮೆಟಿಕ್ಲಿ ಅದು ಕೂಡ ಎಸ್ ಆಗುತ್ತೆ. ಆವಾಗ ಅಮೌಂಟ್ ಕೂಡ ನಿಮಗೆ 88,435 ರೂಪೀಸ್ ನಿಮಗೆ ಪೇಮೆಂಟ್ ಅಂದರೆ ಅಮೌಂಟ್ ಅಂದರೆ ಕ್ರೆಡಿಟ್ ಆಗುತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ. ನೆಕ್ಸ್ಟ್ ನಿಮಗೆ ಪೇಮೆಂಟ್ ಡೀಟೇಲ್ಸ್ ಕೂಡ ನಿಮಗೆ ರೆಸ್ಪಾನ್ಸಲ್ಲಿ ಏನಿರುತ್ತೆ ಅದೆಲ್ಲ ಕೂಡ ನಿಮಗೆ ತೋರಿಸ್ತಾ ಹೋಗುತ್ತೆ. ನಿಮಗೆ ನೋಡ್ಬೋದು ಪೇಡ್ ಸ್ಟೇಟಸ್ ಕೂಡ ಸಕ್ಸಸ್ ಆಗಿದೆ. ಟೋಟಲ್ ಅಮೌಂಟ್ 88,435 ರೂಪೀಸ್. ಬ್ಯಾಂಕ್ ನೇಮು, ಬ್ಯಾಂಕ್ ಅಕೌಂಟ್ ನಂಬರು, UTR ನಂಬರು, ಕ್ರೆಡಿಟ್ ಆನ್ ಡೇಟ್ ಕೂಡ ನಿಮಗೆ ನೋಡ್ಬೋದು. ಇದು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ಹೌದು, ಎಸ್, ಖಂಡಿತ ಈ ವರ್ಷ 2025-26 ಸ್ಕಾಲರ್ಶಿಪ್ಪು ಸ್ಟಾರ್ಟಿಂಗ್ ಜನವರಿ ಮಂತಿಂದನೇ ಕ್ರಿಯೇಟ್ ಆಗ್ತಿದೆ. ನೋಡ್ಬೋದು, ನಿಮಗೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ. ನಿಮ್ಮದು ಏನಾದರೂ ಸ್ಟೇಟಸ್ ಯಾವ ಥರ ಇದೆ ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಸ್ಟ್ ಲೆವೆಲಲ್ಲಿ ಏನಾದರೂ ನಿಮಗೆ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಏನಾದರೂ ರೀಸನ್ ಕೊಟ್ಟಿದ್ರೆ ನಾನು ಅದಕ್ಕೆ ಏನು ಮಾಡಬೇಕಂತ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಯಾಕಂದರೆ ನಿಮಗೆ ಒಂದೇ ವೀಡಿಯೋದಲ್ಲಿ ಎಲ್ಲ ಕಂಪ್ಲೀಟಾಗಿ ಹೇಳ್ತಾ ಹೋದರೆ ನಿಮಗೂ ಕೂಡ ಅದು ಜಾಸ್ತಿ ಹೆವಿ ಅನಿಸುತ್ತೆ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ನಿಮ್ಮ ಒಂದು ಲೆವೆಲ್ಲು, ನಿಮ್ಮ ಒಂದು ಸ್ಟೇಟಸ್ ಯಾವ ಥರ ಇದೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದಕ್ಕೆ ಡೆಡಿಕೇಟೆಡ್ ಆಗಿ ನಿಮ್ಮ ಒಂದು ಡೌಟ್ಸ್ಗಂತಲೇ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಓಕೆನಾ? ಯಾವುದೇ ಕಾರಣಕ್ಕೂ ನಿಮ್ಮ ಡೌಟ್ಸ್ನ ಕಮೆಂಟ್ ಹಾಕೋದು ಬಿಟ್ಟರೆ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗೋದಿಲ್ಲ. ನೆಕ್ಸ್ಟ್ ಅದರ ವೀಡಿಯೋ ಕೂಡ ನಿಮಗೆ ಸಿಗೋದಿಲ್ಲ, ಓಕೆನಾ? ಅದಕ್ಕೋಸ್ಕರ ನಿಮ್ಮ ಡೌಟ್ಸ್ ಇದೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡಿ, ಈ ವರ್ಷದ್ದು SC ST ಸ್ಟೂಡೆಂಟ್ಸ್ಗೆ ಅಮೌಂಟ್ ಕ್ರೆಡಿಟ್ ಆಗ್ತಿದೆ. ಎಸ್, ಖಂಡಿತ. ಮತ್ತು ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿದ್ರೆ ಅಮೌಂಟ್ ಆಲ್ರೆಡಿ ಕ್ರೆಡಿಟ್ ಕೂಡ ಆಗಿದೆ. ಇನ್ನು ನಿಮ್ಮದು ಅವೇಟೆಡು ಮತ್ತು ಇನ್ನು ಪೇಮೆಂಟ್ ತೋರಿಸಿದ್ರೆ ಆದಷ್ಟು ಈ ಮಂತಲ್ಲೇ ನಿಮಗೆ ಜನವರಿ ಆರ್ ಫೆಬ್ರವರಿ ಮಸ್ಟಲ್ಲೇ ನಿಮಗೆ ಅಮೌಂಟ್ ಆದರೆ ಕ್ರೆಡಿಟ್ ಆಗಿರುತ್ತೆ. ನೆಕ್ಸ್ಟು ನಾವು ಅದರ್ ಕ್ಯಾಟಗರಿ, ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಅಂತ ಕೇಳಿದ್ರೆ ನೀವು ನಿಮಗೆ ವೇಟ್ ಮಾಡಬೇಕಾಗುತ್ತೆ. ಯಾಕಂದರೆ SC ST ಸ್ಟೂಡೆಂಟ್ಸ್ ಆದಮೇಲೆ ನಿಮ್ಮ ಒಂದು ಸ್ಟೂಡೆಂಟ್ಸ್ಗೆ ಅಂದರೆ ಬೇರೆ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ನಿಮಗೆ ಮಾಡ್ತಾರೆ ಅಮೌಂಟ್ನ ಕ್ರೆಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅಕೌಂಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸ್ಟಾರ್ಟ್ ಮಾಡ್ತಾರೆ. ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿಲ್ಲ ಬೇರೆ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ. ಮತ್ತು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಬರುತ್ತೆ ಅಂತ ಸಾಕಷ್ಟು ಜನ ಒಂದು ಕ್ವಶನ್ಸ್ನ ಕಮೆಂಟ್ಸ್ಗಳಲ್ಲಿ ಹಾಕ್ತಿದ್ರು. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಬರುತ್ತೆ, ಆದರೆ ಪ್ರತಿ ವರ್ಷ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಯಾಕಂದರೆ ಗೌರ್ಮೆಂಟ್ ಹತ್ರ ಫಂಡ್ ಇದ್ದಾಗ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಕೊಡ್ತಾ ಇರ್ತಾರೆ. ಬಟ್ ಈ ಹೋದ ವರ್ಷದಿಂದ ಸ್ಕಾಲರ್ಶಿಪ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಕೊಡ್ತಾ ಇಲ್ಲ. ಬಟ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ, ಯಾಕಂದರೆ ಕಂಪ್ಲೀಟ್ ಫ್ರೀ ಇರೋದ್ರಿಂದ ಏನಾಗುತ್ತೆ, ವಿತ್ ಇಟ್ 1, 2 or 3 ಮಿನಿಟ್ಸ್ ವೇಸ್ಟ್ ಆಗ್ಬೋದು. ಅಮೌಂಟ್ ಏನಾದರೂ ಗೌರ್ಮೆಂಟ್ ಹತ್ತಿದ್ರೆ ಎಸ್ ಖಂಡಿತ, ಬಟ್ ಮ್ಯಾನೇಜ್ಮೆಂಟ್ಗೆ ಅಮೌಂಟು ತುಂಬ ಕಡಿಮೆ ಇರುತ್ತೆ. ಈಗ 18,000 ಬರೋಂಥ ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಸೀಟ್ ತೊಗೊಂಡಿರೋ ಮ್ಯಾನೇಜ್ಮೆಂಟ್ ಸೀಟಲ್ಲಿ ಅಡ್ಮಿಷನ್ ಇದ್ದರೆ ಜಸ್ಟ್ 5,000, 3,000 ಈ ಥರ ಸ್ಕಾಲರ್ಶಿಪ್ ಆದರೆ ಬರ್ತಾ ಹೋಗುತ್ತೆ. ಎಲ್ಲರೂ ಏನು ಮಾಡಿ ಅಪ್ಲೈ ಮಾಡಿ, ಓಕೆನಾ? ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೂ ಬರುತ್ತೆ. ಬಟ್ ಬೇರೆ ಒಂದು ಸ್ಕಾಲರ್ಶಿಪ್ SSB ಬಿಟ್ಟು ಪ್ರೈವೇಟ್ ಸ್ಕಾಲರ್ಶಿಪ್ ಬರ್ತಾ ಇರುತ್ತೆ, ಅದು ಕೂಡ ಅಪ್ಲೈ ಮಾಡಿ. ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಅಂತಲೇ ಎಷ್ಟೋ ಸ್ಕಾಲರ್ಶಿಪ್ ಕೂಡ ಇದ್ದಾವೆ. ಮತ್ತು ನೀವು ಏನಾದರೂ CET ಸ್ಟೂಡೆಂಟ್ಸು ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ 100% ನಿಮಗೆ ಸಾಕಷ್ಟು ಸ್ಕಾಲರ್ಶಿಪ್ ಇದೆ, ಎಲ್ಲನೂ ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ಒಂದು SSB ಅಪ್ಡೇಟ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ಚಾನಲ್ಗೆ ಒಂದು ಲೈಕ್ ಮಾಡ್ಕೊಂಡು ಆಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾರು SC ST ಸ್ಟೂಡೆಂಟ್ಸ್ ಈ ಥರ ಏನೋ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ ಬರ್ತಿದ್ರೆ ಅವ್ರದ್ದು ಕೂಡ ಡೀಟೇಲ್ಸ್ ಆಗಿ ತಿಳಿಯುತ್ತದೆ, ಅವ್ರ ಸ್ಟೇಟಸ್ ಏನಾಗಿದೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಅಮೌಂಟನ್ನು ಕ್ರಿಯೇಟ್ ಆಗಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅಂತ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅವಾಗ ಅಷ್ಟೇ, ಎಲ್ಲ ಟಟ್ಟ, ಬಾಯ್ ಬಾಯ್.